ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವಾಗ ನೀರು ನೋಡಿ ತುಂಬ ಕೆಳಗೆ ಹೋಗಿದೆ, ಅಂದರೆ ಮಳೆ ಇಲ್ಲದೆ ಒಂದು 5-6 ಡೇಸ್ ಆಯ್ತಲ್ವ. ಸೊ ಹಾಗಾಗಿ ನೀರೆಲ್ಲ ಮೊದಲು ಎಷ್ಟಿತ್ತು ಅಷ್ಟೇ ಇದೆ ಇವಾಗ ಕೂಡ. ಮಾತ್ರ ದಾರಿಯೆಲ್ಲ ಹಾಳಾದದ್ದು, ಅಷ್ಟೊಂದು ಸರಿಯಾಗಲಿಲ್ಲ. ಇದು ನಾವೀಗ ತೋಟಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಕುಸಿದು ಬಿದ್ದಿದೆ ಮಣ್ಣು. ಸೊ ಅಲ್ಲಿ ಎಷ್ಟು ಕುಸಿದು ಬಿದ್ದಿದೆ ಅಂತೇಳಿ ನೋಡುವ, ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಒಂದು ದೊಡ್ಡ ಬಾಳೆಕಾಯಿ ಇದೆ, ಇದು ಆಗ್ತಾ ಇದೆ ಅಷ್ಟೇ. ಇಲ್ಲಿ ನೋಡಿ, ನಿಮಗೆ ಕಾಣ್ತಿರ್ಬೋದು ಕೆಲವು ಮರಗಳೆಲ್ಲ ನದಿಯಲ್ಲಿ ಇದೆ. ಈ ಸಲ ಇದು ಕುಸಿದು ಬಿದ್ದದ್ದು ಆಯಿತಾ. ನೋಡಿ ಯಾವ ರೀತಿ ಕುಸಿದಿದೆ ಅಂತೇಳಿ. ಹೋದ ಸಲನೂ ಹಾಗೆ ಕುಸಿದಿತ್ತು. ಇದು ನೋಡಿ ದಿಗುಜ್ಜೆ ಮರ ಇನ್ನು ಸ್ವಲ್ಪ ಉಂಟು, ಅದು ಕೂಡ ಕುಸಿದು ಬೀಳಲಿಕ್ಕೆ ನದಿಗೆ. ತುಂಬ ಬಿದ್ದಿದೆ, ಹಾಳಾಗೆಲ್ಲ. ನೋಡಿ ಅವರದ್ದು ಸೆಡ್ಡೆಲ್ಲ ಇತ್ತು ಅಂಕಲ್ ಅವರದ್ದೆಲ್ಲ, ಅದೆಲ್ಲ ಬಿದ್ದಿದೆ ಆಯಿತಾ ಕೆಳಗಡೆ. ಅಂದರೆ ಅಲ್ಲಿ ಇರುವುದೇ ಎಲ್ಲ ಇದು ಹೊಯ್ಗೆ ಮಣ್ಣು ಆ ಥರದ್ದು. ಅದು ನೀರು ನಿಂತಾಗ ಮತ್ತು ನೀರು ನಿಂತು ಇಳಿಯುವಾಗ ಕುಸಿಯುತ್ತದೆ. ನೋಡಿ ಅಡಿಕೆ ಗಿಡಗಳು ಕೂಡ ಬಿದ್ದಿದೆ. ಇದು ಕೂಡ ಇನ್ನು ಸ್ವಲ್ಪ ಇದೆ ನೋಡಿ ಬೀಳಲಿಕ್ಕೆ. ಯಾವ ರೀತಿ ಆಗಿದೆ ನೋಡಿ. ಮೊನ್ನೆ ಮಳೆ ಬಂದು ಒಂದು ಸೈಡೇ ಹೋಗಿದೆ ನೋಡಿ. ಆ 2 ತೆಂಗಿನಕಾಯಿಯ ಮರ ಹೋದ ಸಲ ಬಿದ್ದದ್ದು. ಸುಗಂಧಿ ಗಿಡ ನೋಡಿ, ಒಂದು ಕೂಡ ಸುಗಂಧಿ ಇಲ್ಲ. ಇಲ್ಲಿ ನೋಡಿ, ಮೊನ್ನೆ ಸ್ವಲ್ಪ ತೆಂಗಿನಕಾಯಿ, ನೀರಿನಲ್ಲಿ ಬಂದ ತೆಂಗಿನಕಾಯಿಯನ್ನು ಇವರು ಹಿಡಿದು ಇಟ್ಟಿದ್ರು. ಅದು ದೋಣಿಯಲ್ಲಿ ಇಟ್ಟಿದ್ರು ಆಯಿತಾ. ಅದು ಒಂದು ದಿವಸ ಮಳೆ ಜಾಸ್ತಿಯಾಗಿ ಅದು ದೋಣಿ ಮುಳುಗಿತ್ತು. ದೋಣಿ ಮುಳುಗುವಾಗ ಎಲ್ಲ ತೆಂಗಿನಕಾಯಿ ಎಲ್ಲ ತೆಂಗಿನಕಾಯಿ ರಿಟರ್ನ್ ನೀರಿಗೆ ಬಂತಾಯಿತಾ. ಇವರ ಬಿಸ್ನೆಸ್ಸೇ ಮಳೆಗಾಲದಲ್ಲಿ ತೆಂಗಿನಕಾಯಿ ಹಿಡಿಯೋದು. ಅಶೋಕನವರ ಬಿಸ್ನೆಸ್ ನೋಡಿ ಎಷ್ಟು ಇದೆ ನೋಡಿ. ಅಲ್ಲಿ ಬರ್ತಾ ಉಂಟು, ಕೆಳಗಡೆ ಹೋಗ್ತಾ ಇದೆ ಮೇಲೆಯಿಂದ. ಅದನ್ನು ಬೇಗ ಬಂದು ಹಿಡಿತಾ ಇದ್ದಾರೆ ಅಶೋಕನವರು. ನೀರು ಕೂಡ ನೋಡಿ ಯಾವ ಕಲರಲ್ಲಿ ಆಗಿದೆ ಅಂತ. ಇದು ಮೊನ್ನೆ ಅಪ್ಲೋಡ್ ಮಾಡಬೇಕಿತ್ತು, ನನಗೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇಲ್ಲದೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡಿ, ರಿಟರ್ನ್ ತೆಂಗಿನಕಾಯಿ ಎಲ್ಲ ಹಿಡ್ದಾದ್ಮೇಲೆ ರಿಟರ್ನ್ ಮೇಲೆ ಹೋಗ್ತಾ ಇದ್ದಾರೆ. ಇಲ್ಲೊಂದು ದೋಣಿ ಇದೆ. ಅಶೋಕನವರದ್ದು ನೀರಿನಲ್ಲಿ ತೆಂಗಿನಕಾಯಿ ಜೊತೆ ಸರ್ಕಸ್ಸು ನೋಡಿ. ಅಲ್ಲಿದ್ದಾರೆ ಇನ್ನು ಕೂಡ. ಇಲ್ಲಿ ನೋಡಿ, ಇದು ವಿಂಡೋಸ್ ಎಲ್ಲ ಮಾಡ್ತಾರಲ್ಲ, ವಿಂಡೋಸ್ ಎಲ್ಲ ಆದಮೇಲೆ ಅದಕ್ಕೆ ಗ್ಲಾಸ್ ಎಲ್ಲ ಕೂತ್ಕೊಳ್ಳಿಸ್ತಾರಲ್ಲ, ಆದಮೇಲೆ ಅದಕ್ಕೆ ಬೇಕಾದದ್ದು ಸೈಡ್ ಪಟ್ಟಿ ಅಂತೇಳಿ ಉಂಟು. ಅದನ್ನೆಲ್ಲ ಹಾಕಿ ಒಂದು ಸೆಟ್ ಆಗಿ ಮಾಡ್ತಾರೆ ಅವರು, ನಿಲ್ಲುವ ಹಾಗೆ. ಇದು ನೋಡಿ, ಅವರು ಮೆಜರ್ಮೆಂಟ್ ಎಲ್ಲ ತೆಗೆದು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ. ಕಾಲೇಂಟಿ तुझी मुड्डी गेली मुझे नुसते सुके आंटी सुके.
ಇದು ನೋಡಿ ಅವತ್ತು ಇವರದ್ದು ನಾನು ವ್ಲಾಗ್ ಹಾಕಿದ್ದೆ, ಜಾಲಿ ಟೀಮ್ ಮದ್ದು ಬಿಡುವ ಜಾಲಿ ಟೀಮ್ ಅಂತೇಳಿ. ಅವರದ್ದು ಈ ಸಲ ಬೇರೆವೇ ಮದ್ದು ಬಿಡುವ ಇದು ಮಿಷಿನ್ ನೋಡಿ ಯಾವ ರೀತಿ ಇದೆ ಅಂತ. ಇದಕ್ಕೆ ಪೈಪನ್ನು ಫಿಕ್ಸ್ ಮಾಡ್ತಾರೆ, ಮತ್ತು ಫುಲ್ ಬೇಕಾದಷ್ಟು ನಮಗದು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಬೋದು, ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಬೋದು. ಆ ರೀತಿ ನೋಡಿ ಈ ಥರ ಸ್ಟೆಪ್ಪುಗಳಿದೆ. ಅದಕ್ಕೆ ಪಿನ್ ಕೂಡ ಇದೆ ಟೈಟ್ ಮಾಡುವಂಥದ್ದು ನೋಡಿ. ಆ ರೀತಿ ತೆಗಿಬೇಕು, ಮತ್ತು ಅದಾದಮೇಲೆ ಕೆಳಗೆ ಹಾಕಿ ಟೈಟ್ ಮಾಡಿದರೆ ಆಯಿತು. ನೋಡಿ ಯಾವ ರೀತಿ ಬಿಡ್ತಾ ಇದ್ದಾರೆ ನೋಡಿ. ಇದು ತುಂಬ ಈಸಿ ಅಂತೆ. 85,000 ಆಗ್ತದೆ ಇದಕ್ಕೆ ಅಂತ ಅವರು ಹೇಳಿದರು ನೋಡಿ. ಅದು ವಯರ್ ಕೂಡ ಉಂಟು, ಬೇಕಾದಷ್ಟು ಮೇಲೆ ಬಿಡಲಿಕ್ಕೂ ಆಗ್ತದೆ. ಮದ್ದೆಲ್ಲ ತುಂಬ ಚೆನ್ನಾಗಿ ದೂರ ತನಕ ಹೋಗ್ತದೆ. ತುಂಬ ಈಸಿ ಇದು ಅಂತ ಹೇಳ್ತಾ ಇದ್ರು. ಹೋದ್ಸಲ ಅವರು ತಂದ ಇದಕ್ಕಿಂತ ಇದು ತುಂಬ ಈಸಿ ಅಂತ ಹೇಳ್ತಾ ಇದ್ರು. ಕೈಯಲ್ಲೇ ನಿಂತಲ್ಲೇ ಎತ್ತಬೇಕಂತ, ಮೇಲೆ ಎತ್ತಿ ಹಿಡಿಬೇಕಂತ ಏನಿಲ್ಲ, ಕೆಳಗಿಂದಲೇ ಅದು ನೋಡಿ. ಈಗ ಎಷ್ಟು ದೊಡ್ಡದಾಗಿ ಅವರು ಇದು ಮಾಡಿದರು ನೋಡಿ, ಆ ರೀತಿ ನೋಡಿ. ತುಂಬ ಚೆನ್ನಾಗಿ ಮದ್ದು ಕೂಡ ಬೀಳ್ತದೆ ಅದಕ್ಕೆ. ಮೊನ್ನೆ ಬಂದಿದ್ದರು, ಆಗ ನಾನು ಇರಲಿಲ್ಲ, ಇಲ್ಲದ್ರೆ ಮೊನ್ನೆ ವಿಡಿಯೋ ಮಾಡ್ತಿದ್ದೆ. ಇವತ್ತು ಬರುವಾಗ ಅವರು ಸಿಕ್ಕಿದ್ರು, ಹಾಗೆ ನಾನು ಅದರ ಸ್ವಲ್ಪ ವಿಡಿಯೋ ಮಾಡುವ ಅಂತೇಳಿ ಆಯಿತು, ಹಾಗೆ ಮಾಡಿದೆ ನೋಡಿ. ಆ ವಯರನ್ನು ಕೂಡ ಅವರು ಮೇಲೆ ಬಿಡ್ತಾ ಇದ್ದಾರೆ. ಎಷ್ಟು ಬೇಕು ಅಷ್ಟು ಬಿಡಬೇಕು ನೋಡಿ. ಅಲ್ಲಿ ಕೆಳಗೆ ಅವರು ಇಟ್ಟಿದ್ದಾರೆ.